ಅದಕ್ಕೆ ಅಮ್ಮಂಗೆ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಅಜಿತ್ ಮತ್ತೆ ಮನಸ್ವಿನಿ ಫೋಟೋ ಕೊಟ್ಟಿದ್ರಲ್ಲ. ಹೌದು. ಅದಕ್ಕೆ ಅದನ್ನ ಎಲ್ಲಿಟ್ಟಿದ್ದೀರಾ? ಅದನ್ನ ಎಲ್ಲಿಟ್ಟಿದ್ದೀನಿ ಅಂತ ನನಗೆ ನೆನಪಾಗ್ತಿಲ್ಲ. ಇಡೀ ಮನೆ ಹುಡುಕಿದ್ರು ಸಿಕ್ತಿಲ್ಲ ಅಂದ್ರೆ ಅದಕ್ಕೆ ರಕ್ಕೆ ಬಂದ್ಬಿಟ್ಟು ಹಾರ್ಕೊಂಡು ಹೋಗೋದಕ್ಕೆ. ದೊಡ್ಡ ಸಾಹೇಬ್ರೆ, ನೀವು ಟೆನ್ಷನ್ ಆಗ್ಬೇಡಿ. ಇರಿ, ನಾನು ಮೈದು ಇಬ್ರು ಸೇರಿ ಹುಡುಕ್ತಿವಿ. ಮೈದು ಫೋಟೋ ಸಿಕ್ತು. ನನ್ ಕಲ್ಲ. ನನ್ ದೊಡ್ಡ ಸಾಹೇಬ್ರು ಮನಸ್ವಿನಿ ಅವ್ರ ಫೋಟೋ ಸಿಗೋ ಅಷ್ಟ್ರಲ್ಲಿ ಅದ್ ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ರು. ದೊಡ್ಡ ಸಾಹೇಬ್ರೆ, ಇವತ್ತು ಈ ಫೋಟೋ ಸಿಕ್ಕಿದ್ಯಲ್ಲ, ನಾಳೆ ಒಂದಿನ ಮನಸ್ವಿನಿ ಅವ್ರು ಖಂಡಿತವಾಗ್ಲೂ ಸಿಗ್ತಾರೆ. ಆದಷ್ಟು ಬೇಗ ಖಂಡಿತ ಸಿಗ್ತಾಳೆ. ನೀವ್ ಹೇಳ್ದಂಗೆ ಆದಷ್ಟು ಬೇಗ ಸಿಗ್ತಾಳೆ. ಇವಳ ನನ್ನ ಹೆಂಡತಿನ ಹುಡುಕ್ತಾ ಆಯಸೆ ಕಳೆದು ದಯವಿಟ್ಟು ಈ ರೀತಿ ಮಾತಾಡ್ಬೇಡಿ, ನಮ್ಗೆಲ್ಲ ತುಂಬಾ ನೋವಾಗುತ್ತೆ. ಇದಕ್ಕಿದ್ದ ಹಾಗೆ ಮನೇಲಿರೋ ಮನಸ್ವಿನಿ ಫೋಟೋಸ್ ಎಲ್ಲಿ ಹೋಗಕ್ ಸಾಧ್ಯ? ಬಹುಶಃ ಈ ಫೋಟೋ ನನ್ ರೂಮ್ ಅಲ್ಲಿ ಇದ್ದಿದ್ದಕ್ಕೆ ಉಳ್ಕೊಂತು ಅನ್ಸುತ್ತೆ. ಈ ಫೋಟೋಸ್ ವಿಚಾರದಲ್ಲಿ ನಡೆದಿರೋದ್ ನೋಡಿದ್ರೆ ಯಾಕೋ ಏನೋ ಸರಿ ಇಲ್ಲ ಅನ್ನಿಸ್ತದೆ. ಇದ್ರ ಹಿಂದೆ ಇರುವಂತ ಸತ್ಯನ ಆದಷ್ಟು ಬೇಗ ಕಂಡುಹಿಡಿಬೇಕು. ಮೊನ್ನೆ ಆ ಪುಟ್ಟು ಮನಸ್ವಿನಿ ನೆನಪು ತುಂಬಾ ಆಗ್ತಾ ಇತ್ತು ನಂಗೆ. ಅದಕ್ಕೆ ಆಲ್ಬಮ್ ತೆಗೆದು ನೋಡ್ತಾ ಇದ್ದೆ. ಅದು ಎಲ್ಲಿಟ್ಬಿಟ್ನೋ ಏನೋ ನೆನಪೇ ಆಗ್ತಾ ಇಲ್ಲ. ಅಯ್ಯೋ ಅಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಇಲ್ಲೇ ಎಲ್ಲೋ ಇಟ್ಟಿರ್ತೀಯ, ಸಿಗುತ್ತೆ ಇರು, ಹುಡುಕ್ತಿದೀನಿ ತಾನೆ. ಇವನ್ ಎಷ್ಟು ನೋಡ್ಕೊಂಡಿದ್ದಾನೆ ಗೊತ್ತಾ? ಅಯ್ಯೋ ಅಮ್ಮ, ನೀನ್ ಯಾಕೆ ಹೇಳ್ತಿದ್ಯಾ? ಅದೇನೋ ಹೇಳ್ತಾರಲ್ವಾ, ಎಡ್ಗೈಲಿ ಇಟ್ಟಿದ್ದು ಬಲ್ಗೈಗ್ ಸಿಗಲ್ಲ ಅಂತ. ಇದು ಹಾಗೇನೆ ನೋಡು. ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನ್ ಹುಡುಕೊಡ್ತೀನಿ, ಸರಿನಾ? ಇರು. ಎಲ್ಲೋಯ್ತು? ಏನ್ಮಾ ಇನ್ನು ಫೋಟೋ ಹುಡುಕ್ತಾ ಇದೀಯಾ? ಹ್ಞೂ ಕಣೋ, ಎಲ್ಲೂ ಸಿಗ್ತಾನೆ ಇಲ್ಲ. ಅದಿಲ್ ಸಿಗೋದು ಇಲ್ಲ ಬಿಡು. ಅಂದ್ರೆ ಯಾಕಪ್ಪ ಅಜಿತ? ಶ್ರವಣ ತುಂಬಾ ನೋಡ್ಕೊಂಡಿದ್ದಾನೆ. ಅಯ್ಯೋ ಸಾಹೇಬ್ರೆ, ನೀವ್ ಪೊಲೀಸ್ ತರನೇ ಅವ್ರ ಒಟ್ಟಿಗೆ ಮಾತಾಡಿದ್ರೆ ಪಾಪ ಅಜ್ಜಿ ಮತ್ತೆ ಅತ್ತೆ ಗಾಬರಿ ಆಗಲ್ವಾ ಹೇಳಿ? ಅಜ್ಜಿ, ಅತ್ತೆ, ಮನಸ್ವಿನಿ ಫೋಟೋ ನಮ್ ರೂಮಲ್ಲಿ ಸಿಕ್ತು. ದೇವ್ರೇ ನಾರಾಯಣ, ನೀನೆ ಕಾಪಾಡ್ಬಿಟ್ಟಿಯಲ್ಲಪ್ಪ. ಸದ್ಯ ಈಗ್ಲಾದ್ರೂ ಸಿಕ್ತಲ್ಲ. ಪಾಪ ಶ್ರವಣ, ಅವ್ನ್ ಪಡ್ತಾ ಇರೋ ಕಷ್ಟನ ನನ್ ಕೈ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಹೌದು ಅತ್ತೆ, ನೀವ್ ಹೇಳ್ತಾ ಇರೋದ್ ಕರೆಕ್ಟ್. ಪಾಪ ದೊಡ್ಡ ಸಾಹೇಬ್ರು ತುಂಬಾನೇ ನೋವು ಪಟ್ಬಿಟ್ರು. ಈಗ ಹೇಗಿದ್ರು ಫೋಟೋ ಸಿಕ್ಕಿದ್ಯಲ್ಲ, ಅದನ್ನ ಫೋಟೋ ಸ್ಟುಡಿಯೋ ಅವ್ರಿಗೆ ಕೊಟ್ಟು ಮನಸ್ವಿನಿ ಅವರು ಈಗ ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅಲ್ಲ, ನಮ್ದೇ ಈ ವಿಚಾರದಲ್ಲಿ ಇಷ್ಟು ಕುತೂಹಲ ಇದೆ ಅಂದ್ರೆ ಇನ್ನು ನಮ್ ಶ್ರವಣಿಗೆ ಎಷ್ಟು ಕುತೂಹಲ ಇರ್ಬೇಕು ಅಲ್ವಾ? ಅದಕ್ಕೆ ಅಲ್ವಮ್ಮ ಹೇಳೋದು, ತಂದೆ ಪ್ರೀತಿನ ಅಳಿಸೋದಕ್ಕೂ ಆಗಲ್ಲ, ಅಳಿಯೋದಕ್ಕೂ ಆಗಲ್ಲ ಅಂತ. ನಿಜಾನಪ್ಪ. ಅಜ್ಜಿ, ನಿಮ್ಗೆ ಈ ನಡುವೆ ನೆನಪಿನ ಶಕ್ತಿ ಇಲ್ಲದೆ ಇರೋ ತರ ಏನಾರು ಅನ್ನಿಸ್ತಾ ಇದೆಯಾ? ಅಂದ್ರೆ ಇವತ್ತಾದಂಗೆ. ನೋಡ್ದ್ಯಾ ಭೂಮಿ, ನಿನ್ ಗಂಡನ್ಗೆ ನನ್ಗೆ ಅಲ್ಝೈಮರ್ ಆಗಿರ್ಬೋದು ಏನೋ ಅಂತ ಡೌಟ್. ಅಜ್ಜಿ, ಮನೆಯವ್ರ ಕಾಳಜಿ ವಿಷಯ ಬಂದ್ರೆ ನಮ್ ಸಾಹೇಬ್ರು ಎತ್ತಿದ ಕೈ. ಅಜ್ಜಿ, ಅರ್ಥ ಆಯ್ತು. ಆದ್ರೆ ಅಲ್ಝೈಮರ್ ಆಗೋ ಅಷ್ಟು ಮರು ನನ್ಗಾಗಿಲ್ಲ. ಆದ್ರೆ ವಯಸ್ಸಾಗಿರೋದು ನಿಜ. ಈಗೀಗ ಸ್ವಲ್ಪ ಮರು ಆಗತ್ತೆ. ಆದ್ರೆ ನಮ್ ಪುಟಾಣಿ ಮನಸ್ವಿನಿ ಹಾಗೂ ಶಾರದಾ ಫೋಟೋ ವಿಷಯದಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ಯಾಕಂದ್ರೆ ಆ ಆಲ್ಬಮ್ ಜೊತೆ ನಾನ್ ತುಂಬಾ ಸಮಯ ಕಳೀತಾ ಇದ್ದೆ. ಅವ್ರು ಕಳೆದೋಗಿರೋ ನಮ್ಮನೆ ರತ್ನಗಳಪ್ಪ. ಅವ್ರನ್ನ ನೋಡೋಕ್ಕಿಂತ ಇದು ಒಂದೇ ಒಂದು ಅವಕಾಶ ನಾನ್ ಕಳ್ಕೊತೀನೇನೋ. ಸದ್ಯ ಅಂತೂ ಫೋಟೋ ಸಿಕ್ತಲ್ಲ, ಅಷ್ಟ್ ಸಾಕು. ನಾನಂತೂ ಇವಾಗ ನಮ್ ಪುಟಾಣಿ ಹೇಗಿದ್ದಾರೆ ಅಂತ ನೋಡಕ್ ಕಾಯ್ತಾ ಇದೀನಿ. ನನ್ಗೂ ಅದೇ ಕುತೂಹಲ ಅಮ್ಮ. ಈಗಿನ ಟೆಕ್ನಾಲಜಿ ನೋಡ್ತಿದ್ರೆ ನಂಗೆ ಆಶ್ಚರ್ಯ ಆಗುತ್ತಮ್ಮ. ಹೌದು ಅತ್ತೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಫೋಟೋಗಳು ಯಾವ್ ನಿಜ ಯಾವ್ದ್ ಸುಳ್ಳು ಒಂದು ಗೊತ್ತಾಗಲ್ಲ. ನನಗೂ ಈ ಫೋಟೋ ವಿಚಾರದಲ್ಲಿ ಯಾವ್ದ್ ನಿಜ ಯಾವ್ದ್ ಸುಳ್ಳು ಅಂತ ಗೊತ್ತಾಗ್ತಿಲ್ಲ. ಅಜಿತಾ, ನೀನ್ ಪೊಲೀಸ್ ಅಲ್ವಾ, ಅದಕ್ಕೆ ನಿಂಗೆ ಎಲ್ಲಾ ವಿಚಾರನೂ ಅನುಮಾನದಲ್ಲೇ ನೋಡ್ತೀಯ. ಕರೆಕ್ಟ್ ಅತ್ತೆ. ಅದು ಹಾಗಲ್ಲ ಅಮ್ಮ. ಸರಿ, ಈಗ ನಾನ್ ಹೇಳೋದನ್ನ ನೀವ್ ಒಂಚೂರು ಯೋಚನೆ ಮಾಡಿ. ನಾವು ಶಾರದತ್ತೆ ಮತ್ತೆ ಮನಸ್ವಿನಿ ಫೋಟೋನ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ಮೇಲೆ ತಾನೇ ಮನೇಲಿ ಈ ತರ ಇನ್ಸಿಡೆಂಟ್ ಕ್ರಿಯೇಟ್ ಆಗಿರೋದು. ನನಗೆ ಯಾಕೋ ನಮ್ ಮನಸ್ವಿನಿ ದೊಡ್ಡೋಳಾದ್ಮೇಲೆ ಹೇಗ್ ಕಾಣಿಸ್ತಾಳೆ ಅನ್ನೋದು ನಮ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಯಾರು ಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ದಾರೆ ಅನ್ನೋದು ನನ್ಗನ್ನಿಸ್ತಿರೋದು. ಅಜಿತ, ಏನಪ್ಪ ನೀನ್ ಹೇಳ್ತಾ ಇರೋದು? ಅಂಥವ್ರು ಯಾರಿದ್ದಾರೆ ನಮ್ಮ ಮನೇಲಿ? ನನ್ಗೆ ಯಾಕೋ ದೇವಿಯಾನಿ ಅತ್ತೆ ಮೇಲೆ ಡೌಟ್. ಏ ಅಜಿತಾ, ಏನ್ ಮಾತಾಡ್ತಿದ್ಯಾ ನೀನು? ನೋಡು, ನೀವ್ ಸುಮ್ನೆ ದೇವಯಾನಿ ಮೇಲೆ ಅನುಮಾನ ಪಡ್ಬೇಡ. ಪಾಪ ಕಣ ಅವಳು, ಅವಳದೇ ನೂರಿನ ಟೆನ್ಷನ್ ಅಲ್ಲಿ ಅವಳಿದ್ದಾಳೆ. ಅದ್ ಹಾಗಲ್ಲ ಮಾನ. ಅಜಿತಾ, ನೀನ್ ಏನೇ ಹೇಳಿದ್ರು ಈ ವಿಚಾರದಲ್ಲಿ ನಾನ್ ನಿನ್ ಮಾತನ್ನ ನಂಬಲ್ಲ ಅಲ್ವೋ? ಈ ಹಿಂದೆ ಒಂದ್ಸಲ ದೇವಯಾನಿ ಭೂಮಿನ ಕೊಲೆ ಮಾಡೋದಕ್ ಪ್ರಯತ್ನ ಪಟ್ಲು ಅಂತ ನೀನ್ ಅನುಮಾನ ಪಟ್ಟೆ. ಆಗ ಅವಳು ಹೇಳಿದ್ಲು ತಾನೆ, ಮಿಸ್ ಆಗ ಆ ರೀತಿ ಆಯ್ತು, ನಾನ್ ಬೇಕು ಅಂತ ಹೀಗೆಲ್ಲ ಮಾಡಿಲ್ಲ ಅಂತ. ಇನ್ನು ನಮ್ ಪುಟಾಣಿ ಮನಸ್ವಿನಿ ವಿಚಾರದಲ್ಲಿ ಯಾಕೋ ಹೀಗೆಲ್ಲ ನಡ್ಕೋತಾಳೆ? ನನ್ಗೆ ಗೊತ್ತಿಲ್ಲಮ್ಮ, ನನ್ಗದ್ರ ಬಗ್ಗೆ ಯಾವ ಕ್ಲಾರಿಟಿನೂ ಇಲ್ಲ. ಅಜ್ಜಿ, ಶ್ರವಣ್ ಹೋದ್ಮೇಲೆ ಮನೇಲಿ ಏನೇನಾಯ್ತು, ಅತ್ತೆ ಮನೇಲಿ ಹೇಗ್ ಬಿಹೇವ್ ಮಾಡ್ತಾ ಇದ್ರು ಅನ್ನೋದನ್ನ ನಂಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಕ್ಕಾಗತ್ತಾ ಪ್ಲೀಸ್? ಸಾಕು ಅಜಿತ್, ದೇವ್ಯಾನಿ ಮೇಲೆ ಈ ತರ ಆರೋಪ ಮಾಡೋದು ಸರಿಯಲ್ಲ. ನೋಡಜಿತ, ಎಲ್ಲಾ ವಿಚಾರನ ಒಂದೇ ರೀತಿ ನೋಡಕ್ ಆಗಲ್ಲ. ಅನುಮಾನಕ್ಕಿಂತ ದೊಡ್ಡ ರೋಗ ಇಲ್ಲ ಅಂತಾರೆ. ಈ ವಿಚಾರ ಇಲ್ಲಿಗೆ ಬಿಟ್ಬಿಡ್ತೀನಿ ಅಂತ ನಂಗ್ ಮಾತು ಕೊಡು. ಸರಿ ಅಜ್ಜಿ, ಈಗ ನೀವ್ ಹೇಳೋದನ್ನ ನಾನು ಒಪ್ಕೋತೀನಿ. ಆದ್ರೆ ಈ ಫೋಟೋ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು
ನಾನ್ ಮಾತ್ರ ಸುಮ್ನೆ ಬಿಡಲ್ಲ ಅಜ್ಜಿ. ಸಾಕು ಎಲ್ರು ಚಿಂತೆ ಮಾಡಿದ್ದು, ಸದ್ಯಕ್ಕೆ ಫೋಟೋ ಸಿಕ್ಕಿದ್ಯಲ್ಲ. ಸರಿ, ಈಗ ಇದೆಲ್ಲ ತಲೆಯಿಂದ ಹೊರಗಡೆ ಹಾಕಿ ನೀವ್ ಆರಾಮಾಗಿ ಮಲ್ಕೊಳ್ಳಿ. ಆಮೇಲೆ ಸ್ವಲ್ಪ ದಾನ ಜಾಸ್ತಿ ಮಾಡಿ, ಮೆಮೊರಿ ಪವರ್ ಜಾಸ್ತಿ ಆಗತ್ತೆ. ಮಾಡೋಣ. ಗುಡ್ ನೈಟ್. ಗುಡ್ ನೈಟ್ ಮಾ. ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ. ಸಾಹೇಬ್ರೆ, ಅಜ್ಜಿ ಹೇಳಿದಕ್ಕೆಲ್ಲ ನೀವು ಎಷ್ಟ್ ಚೆನ್ನಾಗಿ ಅಂತ ಅಂತೀರಾ ಅಲ್ವಾ? ನಾನು ಅಷ್ಟೇ ಸಾಹೇಬ್ರೆ, ನೀವ್ ಹೇಳಿದಕ್ಕೆಲ್ಲ ಅಂತ ತಲೆ ಅಲ್ಲಾಡಿಸ್ತೀನಿ. ಸಾಹೇಬ್ರೆ, ನೀವ್ ಇನ್ನ ಕೋಪ ಮಾಡ್ಕೊಂಡಿದ್ದೀರಾ? ಅಯ್ಯೋ, ನಿಮ್ಗೆ ವಿಷಯ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಒಂದು ಮನುಷ್ಯ ಒಂದ್ ದಿನದಲ್ಲಿ 1 ಗಂಟೆಗಿಂತ ಜಾಸ್ತಿ ಕೋಪ ಮಾಡ್ಕೊಂಡ್ರೆ ಅವ್ನ್ ದೇಹದಲ್ಲಿರೋ ಸೆಲ್ಸ್ ಎಲ್ಲ ಸೂಸೈಡ್ ಮಾಡ್ಕೊಂಡ್ಬಿಡುತ್ತಂತೆ. ಅದಕ್ಕೆ ಜಾಸ್ತಿ ಕೋಪ ಮಾಡ್ಕೋಬೇಡಿ. ಅಲ್ಲ, ನಮ್ಮಿಬ್ರು ಮಧ್ಯದಲ್ಲಿ ದೊಡ್ಡ ಅಗ್ರಿಮೆಂಟ್ ಇರ್ಬೇಕಾದ್ರೆ ಇಷ್ಟ ಚಿಕ್ಕದೇಮ್ ಅವಶ್ಯಕತೆ ಇದ್ಯಾ? ಇಷ್ಟ ಸಾಹೇಬ್ರೆ, ಈಗ ನನ್ ಜೊತೆ ಮಾತಾಡ್ತಿರೋ ಇಲ್ವೋ? ನೀವನೇ ಕೇಳ್ತಾ ಇರೋದು, ಮಾತಾಡ್ತಿರೋ ಇಲ್ವೋ? ನೀವ್ ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಮ್ಗೆ ಒಂದು ಕ್ಷಣ ಕೂಡ ಇರೋದಕ್ ಆಗ್ತಿಲ್ಲ. ನೀವ್ ಹೇಗಿದ್ದೀರಾ? ಮಾತಾಡಿ ಸಾಹೇಬ್ರೆ. ಸಾಹೇಬ್ರೆ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಊರವ್ರ ಜೊತೆ ಎಲ್ಲ ಮಾತಾಡ್ತಿದ್ದೀರಾ, ನನ್ ಜೊತೆ ಮಾತ್ರ ಮಾತಾಡ್ತಿಲ್ಲ. ಯಾಕೆ ಸಾಹೇಬ್ರೆ, ನಾನೇನ್ ಮಾಡ್ದೆ ಅಂತದ್ದು? ನೋಡಿ ಸಾಹೇಬ್ರೆ, ನೀವ್ ನನ್ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದೀರಾ. ನಾನು ಹೇಳೋವರೆಗೂ ಹೇಳ್ತೀನಿ, ಆಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ. ಪ್ಲೀಸ್ ಭೂಮಿ, ನಾನ್ ಮಲ್ಕೊಬೇಕು, ಡಿಸ್ಟರ್ಬ್ ಮಾಡ್ಬೇಡ. ಇದು ನಿಮ್ಗೆ ಓವರ್ ಅನ್ನಿಸ್ತಿಲ್ವಾ? ಭೂಮಿ, ನನ್ಗೆ ನಿನ್ ಜೊತೆ ಮಾತಾಡೋದಕ್ಕೆ ಮೂಡಿಲ್ಲ, ದಯವಿಟ್ಟು ಮಲ್ಕೊ. ಮೂಡಿಲ್ವಾ ಸಾಹೇಬ್ರೆ ನಿಮ್ಗೆ? ಆ ಮೂಡ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಅದ್ ಹೆಂಗೆ? ಕೆಜಿ ಗಟ್ಲೆ ಸಿಗುತ್ತಾ, ಲೀಟರ್ ಗಟ್ಲೆ ಸಿಗುತ್ತಾ, ಗ್ರಾಮ್ ಲೆಕ್ಕದಲ್ಲಿ ಸಿಗುತ್ತಾ? ಎಲ್ಲಿ ಸಿಗುತ್ತೆ? ಎಲ್ಲಿ ಸಿಕ್ಕಿದ್ರು ಹೋಗಿ ಹುಡ್ಕೊಂಡು ತಗೊಂಡ್ಬಿಡ್ತೀನಿ. ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಹೇಳಿ ಹೇಳಿ ಹೇಳಿ. ತೆಪ್ಪಗ್ ಮಲ್ಕೋ. ಸಾಹೇಬ್ರೆ, ನೀವ್ ನಮ್ ತಪ್ಪಿಗೆ ಶಿಕ್ಷೆ ಕೊಟ್ಟು ನೀವ್ ನನ್ ಜೊತೆ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ಇವತ್ತಲ್ಲ, ಈಗಲ್ಲ, ಇನ್ನೂ 1 ವಾರ ಒಟ್ಟ 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 ನಾನ್ ಸ್ಟಾಪ್ ಮಾತಾಡ್ತಿರ್ತೀನಿ. ಹೇಳಿ ಸಾಹೇಬ್ರೆ. 1 ವಾರ ಅಲ್ಲ, 1 ವರ್ಷ ಆದ್ರೂ ಮಾತಾಡ್ತಾನೆ ಇರು. ಬಾಯ್ ಬಡ್ಕಿ, ನಿನ್ ಬಾಯಲ್ಲಿ ಐ ಲವ್ ಯು ಅಂತ ಕರ್ಸ್ಕೊಳ್ಳೋ ಪುಣ್ಯ ಅಂತೂ ಇಲ್ಲ. ಅಟ್ಲೀಸ್ಟ್ ಮಾತಿಗೂ ಸಾಹೇಬ್ರೆ ಸಾಹೇಬ್ರೆ ಅನ್ನೋದನ್ನಾದ್ರೂ ಕೇಳಿಸ್ಕೊಂಡು ಖುಷಿ ಪಡ್. ಸಾಹೇಬ್ರೆ, ಈ ಭೂಮಿ ಸೋಲೋ ಮಾತೇ ಇಲ್ಲ. ಈ ಮಾತು ನಿಮಗ್ ನೆನ್ಪಿರ್ಲಿ. ನನ್ನ ಒಂಟಿಯಾಗಿ ದಿನ ಕೊರಗೋ ಹಾಗೆ ಮಾಡಿ ಸುಖವಾಗಿ ನಿದ್ರೆ ಮಾಡ್ತಾ ಮುಂದೆ ಸುಖ ಜೀವನ ಸಿಗುತ್ತೆ ಅಂತ ಏನಾದ್ರೂ ಅಪ್ಪ ಮಗಳು ಕನ್ಸ್ ಕಾಣ್ತಾ ಇದ್ರೆ, ಆ ಎಲ್ಲ ಕನಸುಗಳನ್ನ ಸುಟ್ಟು ಬೂದಿ ಮಾಡಕ್ಕೆ ಅಂತಾನೆ ಈ ದೇವ್ಯಾನಿ ಈ ಮನೇಲಿ ಇರೋದು. ನಾನು ಹಾಗೇನಾದ್ರೂ ಆಗ್ಬಿಟ್ರೆ ನನ್ ಮಗಳ ಗತಿ ಏನು? ನಾನ್ ಬಿಡಲ್ಲ. ನನ್ನ ಮಗಳನ್ನ ಹೇಗ್ ದೂರ ಕಳ್ಸಿದ್ರು ಹಾಗೆ ಅವ್ರೇ ಕರ್ಸ್ಕೋಬೇಕು. ತುಂಬಾ ಕೆಲ್ಸ ಬಾಕಿ ಉಳ್ದಿದೆ, ಆದ್ರೆ ಸಮಯ ಕಡಿಮೆ ಇದೆ. ಈಗ್ಲೇ ಅಂಜುನಲ್ಲಿ ಕರ್ಸ್ಕೋಬೇಕು. ಅಂಜು, ನೀನ್ ಇಲ್ಲಿ ಬರೋದಕ್ಕೆ ರೆಡಿ ಆಗಿರು, ನಾನ್ ವ್ಯವಸ್ಥೆ ಮಾಡ್ತೇನೆ. ಸಾಹೇಬ್ರೆ ಸಾಹೇಬ್ರೆ, ಇನ್ನೊಬ್ರು ಇವ್ರು. ಸಾಹೇಬ್ರೆ, ಓ ಇಷ್ಟು ಬೇಗ ಇವ್ರು ಅಖಾಡಕ್ಕೆ ಇಳಿದ್ಬಿಟ್ರಾ? ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ಗುಡ್ ಮಾರ್ನಿಂಗ್ ಮೈದು. ಗುಡ್ ಮಾರ್ನಿಂಗ್ ಅದ್ಕೆ. ಸಾಹೇಬ್ರೆ, ಅದ್ಕೆ ಏನಿದು ಕೈಯಲ್ಲಿ ಜ್ಯೂಸ್ ಇಟ್ಕೊಂಡು ಮನೆಯೆಲ್ಲ ಮೆರವಣಿಗೆ ಮಾಡ್ತಾ ಇದೀರಲ್ಲ? ಹೌದು ಮೈದು, ಇವತ್ತು ಬೆಟ್ಟದ ನೆಲ್ಲಿಕಾಯಿ ಉತ್ಸವ, ಅದಕ್ಕೆ ಮನೆಯೆಲ್ಲ ಜ್ಯೂಸ್ ಇಟ್ಕೊಂಡು ಓಡಾಡ್ತಿದ್ದೀನಿ. ಮೈದು, ನಿಮ್ ಅಣ್ಣಂಗೆ ವರ್ಕೌಟ್ ಮುಂಚೆ ಜ್ಯೂಸ್ ಕುಡ್ದು, ಆಮ್ಲ ಜ್ಯೂಸ್ ಕುಡ್ದು ಅಭ್ಯಾಸ. ಇವತ್ ನೋಡಿದ್ರೆ ಜ್ಯೂಸ್ ಕುಡಿದೆ ವರ್ಕೌಟ್ ಹೋಗ್ಬಿಡಿದಾರೆ. ಹಾಗಾದ್ರೆ ಅಣ್ಣಂಗೆ ಈ ಜ್ಯೂಸ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ತಾನೇ ಅರ್ಥ. ಅದಕ್ಕೆ ಇದನ್ನ ರಿಜೆಕ್ಟ್ ಮಾಡಿರ್ಬೋದು. ನಿಮ್ ಅಣ್ಣ ಈ ಜ್ಯೂಸ್ ನ ರಿಜೆಕ್ಟ್ ಮಾಡ್ತಿಲ್ಲ, ನನ್ನ ರಿಜೆಕ್ಟ್ ಮಾಡ್ತಿದಾರೆ. ನೋ ಅದಕ್ಕೆ ವಾಟ್ ಆರ್ ಯು ಟಾಕಿಂಗ್? ಏನ್ ಹೇಳ್ತಾ ಇದೀರಾ? ಮೊದ್ಲು ಈ ಮಾತ ವಾಪಸ್ ತಗೊಳ್ಳಿ ನೀವು. ಮೈದು, ನಿಮ್ಗೊಂದ್ ವಿಷಯ ಗೊತ್ತಾ? ಏನು? ನಿಮ್ ಅಣ್ಣ ನನ್ ಮೇಲೆ ಮುನ್ಸ್ಕೊಂಡ್ ಬಿಟ್ಟಿದ್ದಾರೆ. ನಿನ್ನೆಯಿಂದ ಅವ್ರು ನನ್ ಜೊತೆ ಮಾತೇ ಆಡ್ತಿಲ್ಲ. ಅಣ್ಣ ನಿಮ್ ಮೇಲೆ ಮುನ್ಸ್ಕೊಂಡಿದಾನ? ನೋವೇ, ನೀವ್ ನನ್ ಕಾಲ ಎಳಿತಾ ಇದ್ದೀರಾ ತಾನೆ? ಜ್ಯೂಸ್ ಮೇಲೆ ಆಣಿದ್ಲು. ಅಲ್ಲ ಅದಕ್ಕೆ ನಿಮ್ ಮುಖ ನೋಡಿದ್ರೆ ಅಳೋ ಮಕ್ಳು ನಕ್ಬಿಡ್ತಾರೆ. ನಿಮ್ ಮುಖ ನೋಡಿನೇ ನಗೋದ್ ಕಲ್ತ ನಮ್ಮಣ್ಣ ನಿಮ್ಮೆ ಯಾಕೆ ಮುನ್ಸ್ಕೋತಾನೆ? ನನಗ್ ಗೊತ್ತಿಲ್ಲ ಮೈದು. ಡೋಂಟ್ ವರಿ ಅದಕ್ಕೆ, ಐ ಆಮ್ ವಿತ್ ಯು. ನಾನ್ ಕೇಳೋ ಪ್ರಶ್ನೆಗೆ ಅಣ್ಣ ತತ್ತರ್ಸೋಗಿ ನಿನ್ನ ತಬ್ಬಿ ಅಲ್ಲೇ ಸಾರಿ ಹೇಳ್ಬಿಡ್ಬೇಕು, ಓಕೆನಾ? ಬನ್ನಿ 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 ಬನ್ನಿ. ನನಗ್ ಸಾಹೇಬ್ರು ಅಂದ್ರೆ ತುಂಬಾನೇ ಗೌರವ ಇದೆ. ಆ ಗೌರವದ ಗೆರೆನ ನಾನ್ ಯಾವತ್ತೂ ದಾಟೋದು ಇಲ್ಲ. ಅಷ್ಟೇ ಅಲ್ಲ, ಸಾಹೇಬ್ರನ್ನ ನಾನ್ ಯಾವತ್ತೂ ಆ ರೀತಿಯಲ್ಲಿ ನಾನ್ ನೋಡೇ ಇಲ್ಲ. ನಾನ್ ಹೇಗೆ ಸಾಹೇಬ್ರನ್ನ ಒಪ್ಪಂದದ ಮದ್ವೆ ಆಗ ಅವ್ರ ಮನೆಗ್ ಹೋದ್ನೋ ಅದೇ ಭೂಮಿಯಾಗಿ ವಾಪಸ್ ಬರ್ತೀನಿ. ಅಷ್ಟೇ ಅಲ್ಲ, ಇದು ನಾನ್ ನಿಮಗ್ ಕೊಡ್ತಾ ಇರೋ ಮಾತು. ಗುಡ್ ಮಾರ್ನಿಂಗ್ ಸಾಹೇಬ್ರೆ. ಗುಡ್ ಮಾರ್ನಿಂಗ್ ಅಚ್ಚಿ. ಬ್ರೋ, ನೀನ್ ಅದಕ್ಕೆ ಜೊತೆ ಇಟ್ಟು ಬಿಟ್ಟಿದ್ಯಂತೆ. ಅಲ್ಲ, ಗಂಡಸರು ಸಾರಿ ಜೆಂಟಲ್ಮೆನ್ ಆದವರು ಮದ್ವೆ ಆದ್ಮೇಲೆ ನಾಚಿಕೆ ಜೊತೆ ಇಟ್ಟು ಬಿಡ್ಬೇಕು, ಹೆಂಡತಿ ಜೊತೆ ಅಲ್ಲ. ದಿಸ್ ಇಸ್ ಟೂ ಮಚ್. ಮೈದು, ಇದು ಟೂ ಮಚ್ ಅಲ್ಲ, 10 ಮಚ್ಚು. ಮುನ್ನಿಸ್ಕೊಳ್ಳೋದು ಕಾನೂನು ಬಾಹಿರ. ಅದ್ರಲ್ಲೂ ಮುನ್ಸ್ಕೊಂಡ್ರೆ ನನ್ ಮನ್ಸಿಗೆ ನೋವಾಗುತ್ತೆ ಅಂತ ಗೊತ್ತಿದ್ದು ಮುನ್ಸ್ಕೊಳ್ಳೋದು ನಾನ್ ಬೇಲಬಲ್ ಅಫೆನ್ಸ್. ಬ್ರೋ,
ನಾನು ಹೇಳ್ತಾ ಇದ್ದೀನಿ, ನೀನ್ ಅದಕ್ಕೆ ಜೊತೆ ಇಷ್ಟೊತ್ತು ಮುನ್ಸ್ಕೊಂಡಿರೋದು ತಪ್ಪು. ಈಗ್ಲೇ ಕ್ಷಮೆ ಕೇಳಿ, ಕಾಂಪ್ರೋ ಮಾಡ್ಕೋ ಪ್ಲೀಸ್. ಸಾಯಬ್ರೆ, ಈ ಮೌನಗಳನ್ನ ಮಾರಿ ಮಾತುಗಳನ್ನ ಪರ್ಚೇಸ್ ಮಾಡಿ. ನಚ್ಚಿ, ನಿನ್ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಸಾಹೇಬ್ರೆ, ನನ್ನ ಹತ್ರ ಮಾತಾಡೋದಕ್ಕೆ 100 ವಿಷಯಗಳಿದೆ, ಮೊದ್ಲು ಅದನ್ನ ಮಾತಾಡಿ. ನೋಡಿ ಸಾಹೇಬ್ರೆ, ಒಂದ್ ವೇಳೆ ನೀವ್ ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾನ್ ಮಾಡಿರೋ ಈ ಆಮ್ಲ ಜ್ಯೂಸ್ನ ನನ್ ಮೈಗೂ ಕೊಟ್ಬಿಡ್ತೀನಿ. ಅದಕ್ಕೆ ಅಣ್ಣಂಗ್ ಮಾಡಿರೋ ಜ್ಯೂಸ್ನ ನಂಗೆ ಆತರ ಎಲ್ಲ ಕೊಡ್ಬಾರ್ದು ಬ್ರೋ, ಪ್ಲೀಸ್. ನಮ್ಮ ಮನಸ್ಸಿನ ಬದುಕಿದ್ಲು ಅಂತ ಆ ಪುರುಷೋತ್ತಮ್ ಹೇಳಿದ್ದ. ಆದ್ರೆ ಅವ್ರಿಗೋ ಹಾಸ್ಪಿಟಲ್ ಇದಾರೆ. ಯಾಕೋ ತುಂಬಾ ದಿನದಿಂದ ಅವ್ರ ರಿಕವರಿ ಪ್ರೋಸೆಸ್ ಏನೂ ಆಗ್ತಾ ಇಲ್ಲ. ನಂಗೆ ಯಾಕೋ ಅಲ್ಲಿನ ಡಾಕ್ಟರ್ಸ್ ಗಳ ಮೇಲೆ ಸ್ವಲ್ಪ ಡೌಟ್ ಇದೆ. ಹಾಗಾಗಿ ನಿನ್ ಕಡೆಯಿಂದ ನನ್ಗೊಂದು ಫೇವರ್ ಆಗ್ಬೇಕು. ಸೊ ಪುರುಷೋತ್ತಮ್ನ ನೀನಿರೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸ್ತೀನಿ. ನೀನೇ ಹತ್ರ ಇದ್ದು ಅವ್ರ ಹೆಲ್ತ್ ಪ್ರೋಗ್ರೆಸ್ ಆಗೋ ಹಾಗೆ ನೋಡ್ಕೋಬೇಕು. ಅವ್ರ ಪ್ರಜ್ಞೆ ಬಂತು ಅಂತ ಹೇಳಿದ್ರೆ ಶಾರದತೆ ಮನಸ್ಸನ್ನ ನಾವು ತಲುಪಬಹುದು. ಸಾಹೇಬ್ರೆ, ಮೊದ್ಲು ನೀವು ನನ್ನನ್ನು ತಲುಪಿ, ಹಾಗಂದ್ರೆ ನನ್ ಜೊತೆ ಮಾತಾಡಿ ಅಂದೆ ಅಷ್ಟೇ. ಇದಕ್ ನೀನೇನ್ ಹೇಳ್ತೀಯ? ಅದಕ್ಕೆ ಜೊತೆ ಮಾತಾಡೋದು ನಂಗೆ ಸರಿ ಅನ್ಸುತ್ತೆ. ನಾನ್ ಕೇಳಿದ್ದು ಪುರುಷೋತ್ತಮ್ ವಿಚಾರ. ನೀನ್ ಏನ್ ಹೇಳ್ತೀವ ಹಂಗೆ ಮಾಡೋಣ. ಯಾವಾಗ ಶಿಫ್ಟ್ ಮಾಡೋದು? ಆದಷ್ಟು ಬೇಗ. ಹಲೋ ಹಲೋ ಸಾಹೇಬ್ರೆ, ನೋಡ್ದಮ್ಮ ಇದು, ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ಆದಷ್ಟು ಬೇಗ ಹೋಗಿಬಿಟ್ರು. ಹೌದಕ್ಕೆ ಇರಿ, ನಾನೇ ಇವನ ಹತ್ರ ವಿಚಾರಿಸ್ತೀನಿ. ಬ್ರೋ ಬ್ರೋ, ಏನಾಗಿದೆ ನಮ್ ಸಾಹೇಬ್ರಿಗೆ? ಅವ್ರು ಯಾವತ್ತೂ ಇಷ್ಟೊತ್ತೆಲ್ಲ ಮುನ್ಸ್ಕೊಂಡೇ ಇಲ್ಲ ನನ್ ಜೊತೆ. ಇದೇ ಮೊದ್ಲು. ನಮ್ ಸಾಹೇಬ್ರು ಮಾಡ್ತಾ ಇರೋ ಕೋಪಕ್ಕೆ ಅವ ಬೈಕೊಂಡ್ಬಿಟ್ರು ಅನ್ಸುತ್ತೆ. ಜೈ ಸಾಹೇಬ್ರಿಗೆ, ಜೈ 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 ಜೈ ಸಾಹೇಬ್ರಿಗೆ. ಜೈ. ಯಾರ್ ನೀವೆಲ್ಲ? ಎಲ್ರಿಗೂ ನಮಸ್ಕಾರ. ನಾನು ಲಲಿತಾ. ಎಲೆಕ್ಷನ್ ನಿಂತಿದೆಯೇನಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ? ಮೆತ್ತಗಿರೋ ನನ್ ಮುದ್ದು ಅಜ್ಜಿ. ಎಲೆಕ್ಷನ್ ನಿಲ್ತಿರೋದು ನಾನಲ್ಲ, ನಮ್ ಜೈ ಸಾಹೇಬ್ರು. ಜೈ ಸಾಹೇಬ್ರಿಗೆ, ಜೈ ಸಾಹೇಬ್ರಿಗೆ. ಮಾನ್ಯರೇ, ಮಹನೀಯರೇ, ಯುವಕರೇ ಹಾಗೂ ಹಿರಿಯರೇ, ಕತ್ತಲಾಗಿರೋ ನಿಮ್ ಭವಿಷ್ಯಕ್ಕೆ ಬೆಳಕು ತುಂಬೋದಿಕ್ಕೆ ಬರ್ತಿದ್ದಾರೆ ನಮ್ ಜೈ ಸಾಹೇಬ್ರು. ನೀವೀಗ ಹಾಕೋ ಮತ ನಿಮ್ ಮುಂದಿನ ಭವಿಷ್ಯಕ್ಕೆ ಬೆಳಕಾಗಿರುತ್ತೆ ಅನ್ನೋದು ನೆನಪಿರ್ಲಿ. ಮತದಾನ ಪ್ರಜಾಪ್ರಭುತ್ವದ ಹಬ್ಬ. ಸರಿಯಾದ ನಾಯಕನ ಆರಿಸಿದ್ರೆ ಮಾತ್ರ ಮತದಾರರ ಬಾಳು ಬಂಗಾರ. ಸೂಪರ್. ಇದೆ ನಮ್ ಜೈ ಸಾಹೇಬ್ರು ನಿಮ್ ಜೊತೆ ಮಾಡ್ಕೋತಿರೋ ಮೊದಲನೇ ಕಮಿಟ್ಮೆಂಟ್. ಅರೆ, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ. ಆಂಕರಿಂಗ್ ಏನಾದ್ರು ಮಾಡ್ತೀಯಾ? ಇಲ್ಲಪ್ಪ, ಡಿಗ್ರಿ ಓದ್ತಾ ಇದ್ದೀನಿ. ಒಬ್ರು ಪರ್ಮಿಷನ್ ಇಲ್ದೆ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಕಾಲಿಡಬಾರ್ದು ಅಂತ ಕಾನೂನೇ ಇದೆ. ಸರಿ ಸರ್, ನಾವೇ ನೋಡ್ತೀವಿ. ಕಾನೂನು ನಮ್ಗೆ ದೇವ್ರು. ಜೈ ಸಾಹೇಬ್ರಿಗೆ, ಜೈ ಜೈ ಸಾಹೇಬ್ರಿಗೆ, ಜೈ ಜೈ ಸಾಹೇಬ್ರಿಗೆ. ಜೈ. ಒಂಚೂರು ವಾಚ್ಮನ್ ಹತ್ರ ಮಾತಾಡ್ಬಿಟ್ಟು ಬರ್ರಿ. ಪ್ರಚಾರಕ್ ಬಂದಿರೋರ್ಗೆ ನನ್ ಕಡೆಯಿಂದ ತಲೆಗೊಂದ್ 1000, ನನಗೆ ಎಕ್ಸ್ಟ್ರಾ 1000 ಕರೆಕ್ಟ್ ಆಗದೆ. ಎಕ್ಸ್ಕ್ಯೂಸ್ ಮೀ, ಯಾರ್ ಮನೆ ಮುಂದೆ ಬಂದು ಏನ್ ಕೆಲಸ ಮಾಡ್ತೀರಾ ಅಂತ ಗೊತ್ತಾ ನಿಮ್ಗೆ? ನೀವ್ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಅಜಿತ್ ಸರ್. ಸಿನ್ಸಿಯರ್ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ವೇ? ಸರಿ, ಈಗ ನೀವ್ ಯಾರ್ಗ್ ಓಟ್ ಹಾಕ್ಬೇಕು ಅಂತೀರಾ? ಆಕ್ಚುಲಿ ನಾನ್ ಯಾರಿಗ್ ಓಟ್ ಹಾಕ್ಬೇಕಂತ ಇನ್ನೂ ಡಿಸೈಡೇ ಮಾಡಿಲ್ಲ. ಯಾಕಂದ್ರೆ ಮೊದಲನೇದು ನನಗ್ ದುಡ್ಡು ಬೇಕು, ಎರಡನೇದು ಆ ದುಡ್ಡನ್ನ ತಕೊಂಡೋಗಿ ಕಾಲೇಜ್ ಫೀಸ್ ಕಟ್ಬಿಡ್ಬೇಕು. ಅಯ್ಯ, ನೀವ್ ಫೀಲ್ ಆಗ್ಬಿಡಿ, ಈಗ ಕಷ್ಟ ಇಲ್ಲ. ನಾನೊಂದು ಒಳ್ಳೆ ಹುಡ್ಗನ ಮದ್ವೆ ಆಗೋ ತನಕ ಮಾತ್ರ. ಸರಿನಾ? ನಾನಿನ್ ಬರ್ತೀನಿ. ನಚ್ಚಿ, ಈ ಹುಡ್ಗಿ ಏನಾದ್ರು ಜೈ ಸಾಹೇಬನ್ ಆಪೋಸಿಟ್ ಅಲ್ಲಿ ನಿಂತ್ಕೊಂಡ್ರೆ ಎಲೆಕ್ಷನ್ಗೆ ಪಕ್ಕ ಈ ಹುಡ್ಗಿನ ಗೆಲ್ಲದು. ಅದ್ ಹೇಗೆ ಹೇಳ್ತೀಯ? ಗೆಲ್ಲಕ್ ಬೇಕಾಗಿರೋದು ಪ್ರಾಮಾಣಿಕತೆ. ಅದು ಈ ಹುಡ್ಗಿಲಿ ಸಿಕ್ಕಾಪಟ್ಟೆ ಇದೆ. ಅಣ್ಣ ಏನಣ್ಣ ಬಜಾರಿ ಅವ? ಏನಾಯ್ತಾ? ಆ ಪೊಲೀಸ್ ಅಪ್ಪನ್ ಮಾತು ಕೇಳಿಲ್ವಾ? ಈ ತಪ್ಪಿ ಅವಳು ನಿಮ್ ವಿರುದ್ಧ ಎಲೆಕ್ಷನ್ ನಿಂತ್ಕೊಂಡ್ರೆ ನೀವು ಠೇವಣಿ ಕರ್ಕೊಂಡ್ ಮನೆ ಇರ್ಬೇಕಾಗತ್ತಂತೆ. ಇವಳು ನನಗ್ ಕಾಂಪಿಟೇಟರ್ ತರ ಕಾಣಿಸ್ತಾಳ. ಇವಳಿಗೆ ನನ್ ಮುಂದೆ ನಿಲ್ಲೋ ಯೋಗ್ಯತೆ ಎಲ್ಲಿಂದ ಬರು? ಈ ರಾಜಕೀಯ ಅನ್ನೋದು 1000 ತಗೊಂಡು ಸುಮ್ನೆ ಆಡೋ ಮಾತಲ್ಲ, ಚದುರಂಗ. ಇಲ್ಲಿ ಮಾತ್ಗಿಂತ ಬುದ್ಧಿವಂತಿಕೆ ಮುಖ್ಯ. ಏಯ್ ಬಾರ, ನೆಕ್ಸ್ಟ್ ಟೈಮ್ ಯಾರನ್ನಾರು ಒಳಗಡೆ ಬಿಡ್ಬೇಕಾದ್ರೆ ನನ್ ಪರ್ಮಿಷನ್ ತಗೊಂಡ್ ಬಿಡ್ಬೇಕು. ಅರ್ಥ ಆಯ್ತಾ? ಕ್ಲೋಸ್ ಮಾಡಿ. ಏನ್ ಅನ್ಕೊಂಡ್ಬಿಟ್ಟಿದೀರಾ ನಿಮ್ಮಷ್ಟಕ್ಕೆ ನೀವು? ಯೂನಿಫಾರ್ಮ್ ಹಾಕದ್ ಮಟ್ಟಕ್ಕೆ ನೀವ್ ಅನ್ಕೊಂಡಿರೋದೆಲ್ಲ ಸತ್ಯ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದೀರಾ? ಅಮ್ಮ ತಾಯಿ, ಇದು ಸ್ಟೇಷನ್, ಸ್ವಲ್ಪ ನಿಧಾನ. ಸ್ಟೇಷನ್ ಆಗಿರೋದಕ್ಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಾ ಇರೋದು. ಇಲ್ಲ ಅಂದ್ರೆ ದೊಡ್ಡ ರಂಪ ರಾಮಾಯಣ ಮಾಡ್ಬಿಡ್ತಾ ಇದ್ದೆ. ಇವತ್ತು ಇವ್ರ ಬಂಡವಾಳ ಎಲ್ಲ ಬಯಲ್ ಮಾಡ್ಬಿಡ್ಬೇಕು. ಹೇಳಿ, ಯಾಕೆ ನನ್ನ ಬೆಳಗ್ಗೆಯಿಂದ ಅವಾಯ್ಡ್ ಮಾಡ್ತಿದ್ದೀರಾ? ಈಗ್ಲೇ ನಿಮ್ ಮನಸ್ಸಲ್ಲಿ ಏನಿದೆ ಅಂತ ಕಕ್ಬಿಡಿ. ನಿಜನೇ ಹೇಳ್ತಿದ್ದೀನಿ. ಐ ಲವ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.